ಹಾಯ್, ಇವತ್ತು ನಾನು ಹುರುಳಿಕಾಳಿನ ಪಲ್ಯ ಅಥವಾ ಹುರುಳಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಟೊಮೊಟೊ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಸಾಸಿವೆ, ಅರಿಶಿನ ಪುಡಿ, ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಹುರುಳಿಕಾಳು, ಎಣ್ಣೆ, ಜೀರಿಗೆ, ಮಸಾಲೆ ಖಾರ ಅಥವಾ ಖಾರಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಹುರುಳಿಕಾಳು ಹಾಕೊಳ್ಳೋಣ. ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ. ನೋಡಿ ಇವಾಗ ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನೀರು ಹಾಕ್ಕೊಳ್ಳೋಣ. ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. 5-6 ಸೀಟಿ ಅಥವಾ 5-6 ವಿಜಿಲ್ ಹೊಡೆಸೋಣ. ಬನ್ನಿ ಇವಾಗ ಗ್ಯಾಸ್ ಹಚ್ಚೋಣ. ಇವಾಗ ಕುಕ್ಕರ್ ಇಡೋಣ. ಐದಾರು ಸೀಟಿ ಹೊಡೆಸ್ಕೊಳ್ಳೋಣ. ಬನ್ನಿ ಇವಾಗ 5-6 ವಿಜಿಲ್ ಹೊಡೆಸ್ಕೊಂಡಿದ್ದೇನೆ. ಹುರುಳಿಕಾಳು ಬೆಂದಿದ್ದಾವೆ ನೋಡೋಣ. ನೋಡಿ ಇವಾಗ ಹುರುಳಿಕಾಳು ಚೆನ್ನಾಗಿ ಕುದ್ದಿದ್ದೇವೆ. ನೋಡಿ ಇವಾಗ ನೀರು ಬಸ್ಕೊಂಡು ಬಂದಿದ್ದೇನೆ. ನಿಮ್ಮ ಹತ್ರ ಕಲಿಗಲ್ಲು ಅಥವಾ ಚಟ್ನಿಗಲ್ಲು ಇದ್ದರೆ ಅದರಲ್ಲಿ ಚೆನ್ನಾಗಿ ಅಬಡ ಜಬಡಾಗಿ ತಿಕ್ಕೊಳ್ಳಿ. ನನ್ನ ಹತ್ರ ಚಟ್ನಿಗಲ್ಲಿಲ್ಲ, ಹಾಗಾಗಿ ನಾನು ಮಿಕ್ಸರ್ಗೆ ಹಾಕೋತೀನಿ. ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹುರುಳಿಕಾಳು ಹಾಕ್ಕೊಂಡಿದ್ದೀನಿ. ಅಬಡ ಜಬಡಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ನೋಡಿ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೇನೆ. ಈ ಥರ ಆಗಿರಬೇಕು, ಅಬಡ ಜಬಡಾಗಿ ಮಾಡ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಕಲ್ಲಿಗಲ್ಲು ಅಥವಾ ಚಟ್ನಿಗಲ್ಲು ಇತ್ತಂದ್ರೆ ಅದರಲ್ಲಿ ಚೆನ್ನಾಗಿ ತಿಕ್ಕೊಳ್ಳಿ. ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ನನ್ನ ಹತ್ರ ಚಟ್ನಿಗಲ್ಲಿಲ್ಲ, ಹಾಗಾಗಿ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೇನೆ. ನೀವು ಇಲ್ಲಿ ನೋಡ್ಬೋದು, ನಾನು ಆವಾಗಲೇ ಹುರುಳಿಕಾಳು ಈ ಬೌಲಲ್ಲಿ ತೊಗೊಂಡಿದ್ದೆ. ಮಿಕ್ಸಿ ಹಾಕ್ಕೊಂಡು ಬಂದ ಬಳಿಕ ಈ ದೊಡ್ಡ ಬೌಲಲ್ಲಿ 1 ಬೌಲ್ ಆಗಿದೆ. ಹಾಗಾಗಿ ನಾವು ಈ ಪಲ್ಯ 10 ಜನರು ಕೂಡ ಆರಾಮಾಗಿ ತಿನ್ಬೋದು. ಹುರುಳಿಕಾಳು ಪಲ್ಯ ಮಾಡೋಕ್ಕಿಂತ ಈ ಥರ ಹುರುಳಿ ಮುದ್ದೆ ಮಾಡೋದ್ರಿಂದ ಪಲ್ಯ ಈಡೋಗುತ್ತೆ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಳ್ಳೋಣ. ಬನ್ನಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಬನ್ನಿ ಇವಾಗ ಸಾಸಿವೆ ಚಟ್ಚಟ ನಂತರ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಮೆತ್ತಗಾಗೋವರೆಗೆ ಹುರ್ಕೊಳ್ಳೋಣ. ನೋಡಿ ಇವಾಗ ಈರುಳ್ಳಿ ಕರೆದಿದ್ದಾವೆ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗ್ತದೆ. ಇವಾಗ ಟೊಮೊಟೊ ಮೆತ್ತಗಾಗಿದ್ದಾವೆ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ಖಾರ ಅಥವಾ ಖಾರಪ್ಪು ಹಾಕ್ಕೊಳ್ಳೋಣ. ನೋಡಿ ನಾನು ಈ ಸ್ಪೂನ್ಲಿ 6 ಸ್ಪೂನ್ ಮಸಾಲೆ ಖಾರ ಹಾಕೋತೀನಿ. ನೀವು ಖಾರ ನೋಡ್ಕೊಂಡು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮಧ್ಯಮ ಉರಿಯಲ್ಲಿ ಇರಲಿ.
ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಹುರುಳಿಕಾಳು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡಂದ್ರೆ ಬಿಡ್ಬೋದು. ಇದು ಆಪ್ಷನಲ್. ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀವು ನೀರು ನೋಡಿ ಹಾಕ್ಕೊಳ್ಳಿ. ಗಟ್ಟಿ ಅನ್ನಿಸ್ತಿದ್ರೆ ನೀರು ಹಾಕ್ಕೋಬೇಕು, ಇಲ್ಲ ತಿಳಿಯಾಗಿದ್ರೆ ಬಿಟ್ಬಿಡ್ಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶೇಂಗಾ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 4ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. 4ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬನ್ನಿ ಇವಾಗ 4ರಿಂದ 5 ನಿಮಿಷ ಆಗಿದೆ. ಪಲ್ಯ ಬೆಂದಿದೆ ನೋಡೋಣ. ಇವಾಗ ಪ್ಲೇಟ್ ತೆಗೆದುಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ನೋಡಿ ಇವಾಗ ಹುರುಳಿಕಾಳಿನ ಮುದ್ದೆ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದನ್ನು ನಾವು ಚಪಾತಿ ಜೋಡಿ ತಿನ್ಬೋದು, ಹಾಗೆ ರೊಟ್ಟಿ ಜೋಡಿ ಕೂಡ ತಿನ್ಬೋದು, ಹಾಗೆ ರೈಸ್ ಜೋಡಿ ಸೈಡ್ ಡಿಶ್ ಆಗಿ ತಿನ್ಬೋದು. ಹಾಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.